ಸ್ಪೈಸಿ ಸಾಬ್ದಾಣಿ ಕಿಚಡಿ ಯಾವ ರೀತಿ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಸಾಬ್ದಾಣಿ ತೊಗೊಂಡು ಮೊದಲಿಗೆ ನೆನೆಗೆ ಇಟ್ಕೊಂಡಿನಿ. ಒಂದು 2 ಅವರ್ ಆಯಿತು ನೆನೆಗೆ ಇಟ್ಕೊಂಡಿನಿ. ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳಿ. ಹುರ್ಕೊಂಡಿರುವ ಶೇಂಗಾ, ಆಮೇಲೆ ಜೀರಿಗೆ, ಕೊತ್ತಂಬರಿ, ಮೆಣಸಿನಕಾಯಿ, ಹಾಲು, ಟೊಮಾಟೊ ಮತ್ತು ಸೈದಾ ನಮಕ್, ಎಣ್ಣೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ನೋಡಿ, ಗ್ಯಾಸ್ ಸ್ಟವ್ ಚಾಲು ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಬೇಕು, ಮೆಣಸಿನಕಾಯಿ ಹಾಕಬೇಕು, ಆಮೇಲೆ ಶೇಂಗಾ ಬೀಜ ಇರ್ತಾವಲ್ಲ ಅವು ಹಾಕಬೇಕು. ಆಮೇಲೆ ಹಾಲು ಹಾಕಬೇಕು. ಒಂದು 5 ನಿಮಿಷ ಹಾಲನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಹಾಲು ಚೆನ್ನಾಗಿ ಬೇಯ್ದಾದ್ಮೇಲೆ ಟೊಮೊಟೊ ಹಾಕ್ಕೋಬೇಕು. ನೋಡಿ, ಎಲ್ಲನೂ ಚೆನ್ನಾಗಿ ಬೇಯಿದೆ. ಇದನ್ನು ಆಮೇಲೆ ನೀರು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಸೈದಾ ನಮಕ್ ಹಾಕ್ಕೋಬೇಕು. ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇವಾಗ ನೋಡಿ, ನೀರು ಚೆನ್ನಾಗಿ ಕುದ್ಕೋತಾ ಇದೆ. ನೀರು ಕುದ್ಕೋತಾ ಇದ್ದಾಗ ಈ ಸಾಬ್ದಾಣಿ ಹಾಕ್ಕೋಬೇಕು. ಈ ರೀತಿ ಆಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಆವಾಗ ಕೈ ಆಡ್ತಾ ಇರಬೇಕು, ಇದ್ರೆ ಅಂಟ್ಕೊಂಡು ಬಿಡುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದನ್ನು ನೋಡಿ, 5 ನಿಮಿಷ ಆಯಿತು. ಸಾಬ್ದಾಣಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಈಗ ನಮ್ಮಲ್ಲಿ ಯಾರಾದರೂ ಹಿರಿಯವರು ಒಪ್ಪತ್ತು ಮಾಡ್ತಾಯಿರ್ತಾರೆ, ಏನೋ ಒಂದು ವ್ರತ ಮಾಡ್ತಾಯಿರ್ತಾರೆ. ಆವಾಗ ಅದೇ ಒಂದೇ ಥರ ಸಾಬ್ದಾಣಿ ಕಿಚಡಿ ತಿಂದೋದು ಅಂಟಂಟಾಗಿರ್ತದೆ. ಅವ್ರಿಗೆ ಹಲ್ಲಿಗೆ ಬರೋಂಗಿಲ್ಲ ಕೆಲವೊಬ್ರಿಗೆ. ಆ ಟೈಮಿಗೆ ಈ ರೀತಿ ಮಾಡಿಕೊಟ್ರೆ ಈಸಿನೂ ಹೋಗ್ತದೆ, ಡೈಜೆಸ್ಟ್ನು ಭಾಳ ಜಲ್ದಿ ಆಗ್ತದೆ. ಈ ರೀತಿ ಸಾಬ್ದಾಣಿ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕುದ್ಕೊಂಡು ಬಂದಿದೆ. ಎಲ್ಲ ಮೆತ್ತಗೆ ಕುದ್ಕೊಂಡು ಬರಬೇಕು ಈ ರೀತಿ. ನೋಡಿದ್ರಲ್ಲ ಸ್ಪೈಸಿ ಸಾಬ್ದಾಣಿ ಕಿಚಡಿ ಯಾವ ರೀತಿ ಮಾಡಬೇಕಂತ.